ರಾಂಧವ ಭುವನ್ ಕಡೆಯಿಂದ ನಿಮಗೆಲ್ಲ ನಮಸ್ಕಾರಗಳು. ನಾನಿವಾಗ ಹಿಮಾಲಯದಲ್ಲಿದ್ದೀನಿ. ಹಿಮಾಲಯ ತಲುಪಿಲ್ಲ, ಇವಾಗ ಸದ್ಯಕ್ಕೆ ಡೆಹ್ರಾಡೂನಲ್ಲಿದ್ದೀನಿ. ಈ ಹಿಮಾಲಯದ ಜರ್ನಿ ನಮಗೆ 10ರಿಂದ 12 ದಿವಸ ಹಿಡಿಯುತ್ತೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ನಾವು ಇಲ್ಲಿಂದ ಡೆಹ್ರಾಡೂನಿಂದ ಓಶಿಯಾ ಅನ್ನೋ ಒಂದು ಜಾಗಕ್ಕೆ ಟ್ರೈನ್ ಮೂಲಕ ಹೋಗ್ತೀವಿ. ಆರ್ಮಿ ಕ್ಯಾಂಪಸ್ಸಲ್ಲಿ ಉಳ್ಕೋತಾ ಇದ್ದೀವಿ. ಇದು ನಮ್ಮ ಇಲ್ಲಿಯ ಎಂಟ್ರೆನ್ಸ್. ಒಂಥರ ಭಯಂಕರವಾಗಿದೆ. ಇದು ನಮ್ಮ ರೂಮು. ಹಾರ್ನ್ಸ್ ಪೌಡ್ರಿಂದ ಹಿಡಿದ್ಬಿಟ್ಟು ಎಲ್ಲ ಇಟ್ಬಿಟ್ಟಿದ್ದಾರೆ. ಇದು ಆರ್ಮಿಯವರು, ಜನರಲ್ಸ್, ಕರ್ನಲ್ಸು ಅವರೆಲ್ಲ ಇರುವಂತಹ ರೂಮ್ ಇದು. ಓಶಿಯಾದಿಂದ ಆಲ್ಮೋಸ್ಟ್ ಒಂದು 7ರಿಂದ 8 ಅವರ್ ಜರ್ನಿ ಇದೆ ನಮಗೆ ಸಾಂಕ್ರಿ ಅನ್ನೋದು ಒಂದು ಜಾಗಕ್ಕೆ. ಸಾಂಕ್ರಿ ನಮ್ಮ ಬೇಸ್ ಕ್ಯಾಂಪ್ ಆಗಿರುತ್ತೆ. ನಾವಲ್ಲೇ ಫಸ್ಟ್ ಹೋಗಿ ಸೇರಿ ಮಲ್ಕೋತೀವಿ. ತಾಲೂಕಾಗಿ ನಾವು ಆಲ್ಮೋಸ್ಟ್ ಅರೌಂಡ್ 2.5-3 ಅವರ್ಸು ಜೀಪ್ 4x4 ಜೀಪಲ್ಲಿ ಹೋಗ್ತೀವಿ. ಅದು ಒಂದು ಬೆಟ್ಟ. ಸಾಂಕ್ರಿ ಹೇಗೆ ಒಂದು ಬೆಟ್ಟನೋ ಅದು ಅದೇ ಥರ ಒಂದು ಬೆಟ್ಟದ ಒಂದು ಬೇಸ್. ಸೊ 2.5 hours ಜರ್ನಿ ಇರುತ್ತೆ ನಮಗೆ ಅಲ್ಲಿಂದ. ನಮ್ಮ ಹಿಮಾಲಯ ಪರ್ವತ ಏರೋ ಒಂದು ಟ್ರೆಕ್ಕಿಂಗನ್ನು ನಾವು ಶುರು ಮಾಡ್ತೇವೆ. ನಾವು ಏರ್ತಿರೋ ಹಿಮಾಲಯ ಬೆಟ್ಟದ ಹೆಸರು ಹರ್ಕಿ ದುನ್ ಅಂತ. ನಾನು ಈ ಇಡೀ ಜರ್ನಿಯಲ್ಲಿ ನಿಮ್ಮ ಜೊತೆ ಇರ್ತೀನಿ. ನನಗೆ ಹೇಗೆ ಅನಿಸ್ತಾ ಇದೆ ಮೇಲೆ ಹೋಗ್ತಾ ಇದ್ದಂಗೆ ಅದನ್ನು ತಿಳಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ನೀವು ನನ್ನ ಜೊತೆ ಬಂದಂಗೆ ಇರುತ್ತೆ. ಸೊ ಕಮಾನ್. This is the dhaba on the hill, and they serve noodles, omelets, chai. So we finally reached our first campsite, and we're going to be camping here today for the night. That's our campsite. Let's go to our campsite. ನಾನಿವಾಗ ಹಿಮಾಲಯದಲ್ಲಿದ್ದೀನಿ. ಏನೋ ಸ್ವಲ್ಪ ಚಳಿ ಇರುತ್ತೆ ಅಂತ ಡೌನ್ ಮಾಡ್ಕೊಂಡು ಬಂದ್ಬಿಟ್ಟೆ. ಹಿಮಾಲಯದಲ್ಲಿ ರಾಂಧವ ಹಿಮಾಲಯದಲ್ಲಿ ಅಂತ ಹೇಳ್ಕೊಂಡು ಇಲ್ಲಿ ಇದು ಏನೋ ಮಾಡೋಕ್ಕಾಗ್ತಿಲ್ಲ, ತುಂಬ ಚಳಿ ಆಗ್ತಿದೆ. ಇದು ನಮ್ಮ ಇಡೀ ತಂಡ, ಇದು ನಮ್ಮ ಡೈನಿ ಟೆಂಟು, ಇದೆಲ್ಲ ಉತ್ತಮ ಮಾಡ್ತಿದ್ದಾರೆ. ಇದು ನನ್ನ ಊಟ. ಸೊ ಎನಿವೆ ಗೈಸ್, really cold, but it's really beautiful. We're heading straight to the Himalayas. We have another 10.5 kilometers to cover today, and the temperatures are around right now it's around I think 2 to 3 degrees. Here we are. That's Mr. Jeet. Hello. We are a little behind now, so we'll have to catch up with the group. I'm going to show you something really interesting. Now I'm going to show you a wide angle video of where we're going to be trekking. See, that's the route which we're going to take to go up and reach here. ಆಲ್ಮೋಸ್ಟ್ ಹತ್ತಿರ ಬಂದಿದ್ದೀವಿ ಇವಾಗ ಹಿಮಾಲಯ ಪರ್ವತದ. ಆಲ್ಮೋಸ್ಟ್ ತುದಿ ಹತ್ತಿರ ಇದ್ದೀವಿ. ಇಲ್ಲಿ ಇನ್ನೂ ಒಂದು
ಅರ್ಧ ದಿವಸ ಮೇಲೆ ಹೋದರೆ ನಾವು ಆಲ್ಮೋಸ್ಟ್ ಇವಾಗ ಕ್ಯಾಂಪ್ ರೀಚ್ ಆಗ್ತೀವಿ. ಮೇಲೆ ಬರ್ತಾ ಬರ್ತಾ ಒಂದಂತೂ ನಮಗೆ ಗೊತ್ತಾಯಿತು, ನಾವು ಸಿಟಿ ಲೈಫಲ್ಲಿ ನಮಗೆಲ್ಲ ಇದೆ ಅಂತ ತಿಳ್ಕೊಬಿಡ್ತೀವಿ. ಆದರೆ ನಿಜವಾಗ್ಲೂ ಇಲ್ಲೆಲ್ಲ ನೋಡಾದ್ಮೇಲೆ ನಿಜವಾಗ್ಲೂ ಏನೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ನೀವೆಲ್ಲ ಒಂದು ಸಾರಿ ಬಂದು ಇಲ್ಲಿಯ ಪ್ರಕೃತಿಯ ಸೊಬಗನ್ನು ನೋಡಿ ಆಮೇಲೆ ನಿಮಗೇನಿದೆ, ಕಾರ್ ಇದೆಯಾ, ಬಂದೆ ಇದೆಯಾ, ಮನೆ ಇದೆಯಾ, ದುಡ್ಡಿದೆಯಾ, ಇದೆಲ್ಲ ಏನಿಲ್ಲ. ಇವಾಗ ಆಲ್ಮೋಸ್ಟ್ ತುದಿ ಹತ್ರ ಬಂದಿದ್ದೀವಿ. ದೇವರೆಲ್ಲ ಇಲ್ಲೇ ಇರ್ತಾರೆ ಅನಿಸುತ್ತೆ, ಅಷ್ಟು ಸುಂದರವಾಗಿದೆ. ಸೊ ಯಾರ್ಯಾರು ಹಿಮಾಲಯದಲ್ಲಿ ದೇವರಿರ್ತಾರೆ ಅಂತ ನಂಬಿರ್ತಾರೋ ಅವರಿಗೆ ದೇವರ ಹಿಮಾಲಯದ ಒಂದು ದರ್ಶನ. ಸುಸ್ತಾಗಿದ್ದು ತುಂಬ ಖುಷಿಯಿಂದ ಇದ್ದೀನಿ. ಏಕೆಂತಂದರೆ ಇಷ್ಟು ಸುಂದರವಾದ ಜಾಗನ ನನ್ನ ಜೀವನದಲ್ಲಿ ನಾನು ನೋಡಿದ್ದಿಲ್ಲ. ಇನ್ನು ಮುಂದೆ ನೋಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಎಲ್ಲರೂ ಹಿಮಾಲಯ ಹಿಮಾಲಯ ಅಂತ ಹೇಳ್ತಾ ಇದ್ರು, ಬಟ್ ನಾನು ಏನೋ ಒಂದು ಹಿಮಾಲಯ ಬೆಟ್ಟ ಅಂದ್ಕೊಂಡಿದ್ದೆ. ಬಟ್ ಹಿಮಾಲಯ ಅಂತಂದರೆ ಏನು ಅಂತ ನಿಜವಾಗ್ಲೂ ಗೊತ್ತಾಗುತ್ತೆ. ಸೊ ನನಗೆ ಮಾತುಗಳೇ ಬರ್ತಾಯಿಲ್ಲ. ಸುಂದರವಾದ ಜಾಗ. ಅಲ್ಲೊಂದು ನದಿ ಹರಿತಾ ಇದೆ, ಅದು ಪೆನ್ಸಿಲಲ್ಲಿ ಲೈನ್ ಹಾಕ್ಸಲು ಕಾಣ್ತಾ ಇದೆ ಮೇಲೆಯಿಂದ. ನೋಡಿ, ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಇವನು ನಮ್ಮ ಜೊತೆ ಹೈಕಿಂಗ್ ಮಾಡ್ತಾ ಮೇಲೆ ಬಂದಿದ್ದಾನೆ. ಹೆಸರು ಬ್ಲ್ಯಾಕ್. ಕೆಳಗಡೆಯಿಂದ ಮೇಲೆವರೆಗೂ ನಮ್ಮ ಜೊತೆ ಬಿಸ್ಕೆಟ್ ತಿಂತ ಊಟ ಮಾಡ್ತಾ ಬಂದಿದ್ದಾನೆ. ನಾವು ನಮ್ಮ ಫೈನಲ್ ಕ್ಯಾಂಪ್ ಸೈಟ್ ತಲುಪಿದ್ದೀವಿ. ಸೊ ನಿಮಗೆ ಇಲ್ಲಿ ಕೆಲವೊಂದು ಸ್ಪೆಷಾಲಿಟಿಗಳನ್ನು ತೋರಿಸ್ಬೇಕು. ನನ್ನ ಟೆಂಟು ಬಾಲ್ಕನಿ ಟೆಂಟು. ಆ ಟೆಂಟ್ ಇರೋದು ಅಲ್ಲಿ, ಇದು ಬೇರೆ ಉಳಿದಿರೋ ಟೆಂಟು. ಅದು ನಮ್ಮ ಡೈನಿಂಗ್ ಟೆಂಟ್, ಅಲ್ಲಿ ಡೈನಿಂಗ್ ಹಾಲ್. ಅದು ಇದು ಕುಕ್ಕಿಂಗ್ ಟೆಂಟ್. ಇಲ್ಲಿ ನಿಮಗೆ ಕುಕ್ಕರ್ ಪುಸ್ ಅಂತ ಇದೆ ನೋಡಿ, ಇದು ನಮ್ಮ ಕುಕ್ಕಿಂಗ್ ಟೆಂಟ್. ಆಯಿತಾ, ಇದೆಲ್ಲ ಬಿಡಿ. ಇದಕ್ಕಿಂತ ಸ್ಪೆಷಲ್ ಆಗಿರೋ ಒಂದು ಐಟಮ್ ಇದೆ, ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಕಾಣಿಸ್ತಾ ಇದೆಯಾ ಇದೇನು ಅಂತ? ಇದು ನಮ್ಮ ಟಾಯ್ಲೆಟ್ ಟೆಂಟ್. ಟಾಯ್ಲೆಟಿಂದ ಇರೋ ವ್ಯೂ. ಸೊ ತಾವು ತಮ್ಮ ಕಾರ್ಯಗಳನ್ನೆಲ್ಲ ಮುಗಿಸ್ತಾ ಸುಂದರವಾದ ಹಿಮಾಲಯಗಳನ್ನು ನೋಡುತ್ತಾ ಕಾಲ ಕಳಿಬೋದು. ಏನಿದೆ ನೋಡಿ, ಸೂರ್ಯ ಮುಳುಗ್ತಾ ಇದ್ದಾನೆ. ಇನ್ನೇನು ಚಳಿ ಶುರುವಾಗುತ್ತೆ. ನಮ್ಮ ಟೆಂಟಿಂದ ಕಾಣಿಸೋದು ತುಂಬಾ ಸುಂದರವಾಗಿದೆ. ಬೋನ್ ಬೋನ್ ಎದ್ದೇಳು ಬೋನ್. ಗುಡ್ ಮಾರ್ನಿಂಗ್. ಶುಭ ಹಿಮಾಲಯದಿಂದ ನಮಸ್ಕಾರ ಎಲ್ರಿಗೂ. ಇದು ನಾವು ಮಲ್ಕೊಳ್ಳೋ ಟೆಂಟ್. ಈ ಟೆಂಟ್ ಹೆಸರು ವಾಂಗು ಅಂತ. ಇಲ್ಲಿ ನಾವು 3 ಜನ ಮಲ್ಕೋತೀವಿ. ಈ ಟೆಂಟಿಗೆ 2 ಲೇಯರ್ ಇರುತ್ತೆ, ಒಂದು ಔಟರ್ ಲೇಯರು, ಒಂದು ಇನ್ನರ್ ಲೇಯರು. 3 ಜನ ಇದ್ದರೆ
ತುಂಬ ಬೆಚ್ಚಗಿರುತ್ತೆ, ಇಲ್ಲಾಂತಂದರೆ ಸ್ವಲ್ಪ ಜಾಸ್ತಿ ತಣ್ಣಗಿರುತ್ತೆ. ನೆನ್ನೆಕ್ಕಿಂತ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬೆಚ್ಚಗಿತ್ತು. ಬಿಕಾಸ್ ನಾವು ಹಿಂದೆ ಕಲ್ಲಿದೆ, ಎರಡು ಸೈಡಲ್ಲೂ ಸ್ವಲ್ಪ ಗಿಡ ಮರಗಳಿರೋದ್ರಿಂದ ಗಾಳಿ ಸ್ವಲ್ಪ ಕಡಿಮೆ ಇತ್ತು. ಚಿಟಿ ಮಲಗಿದ್ರ ಚೆನ್ನಾಗಿ? ಓ ಸೂಪರ್. ಅಲ್ಲೊಬ್ರು ಇದ್ದಾರೆ, ಅವರು ಭುವನ್, ಎದ್ದೇಳಿ ಭುವನ್ ಅಂದವರು. ಅವ್ರನ್ನ ಒಂದ್ಸಲ ತೋರಿಸ್ಬಿಡ್ತೀವಿ. ಜೀತ್, ನಮಸ್ಕಾರ. ಜೀತ್ ಅವರೇ ಹೇಳಿ, ಸರ್ವೈವಲ್ ಟಿಪ್ಸ್. ಇಲ್ಲಿ ಬಂದು ನಿಮಗೇನು ಅನ್ಸ್ತಂದ್ರೆ, ಮುಂಚೆ ನೀವೇನೋ ಯೋಚನೆ ಮಾಡಿದ್ರೆ ಹಿಮಾಲಯ ಹಿಂಗಿರ್ಬೋದು ಹಂಗಿರ್ಬೋದು ಅಂತ, ಇಲ್ಲಿ ಬಂದು ಪ್ರಾಕ್ಟಿಕಲಿ ನಿಮಗೆ 2 ಪಾಯಿಂಟ್ ಏನು ಅಂತ ಅನಿಸ್ತು? ಪರಿಸರ ಜೊತೆ ನಾವು ಸುಲಭ ಅಂತ ತಗೋಬಾರ್ದು. ನಾನು ಫಿಟ್ನೆಸ್ ಟ್ರೈನರ್ ಆದರೂ ಈ ಟ್ರೆಕ್ ಪ್ರಿಪರೇಷನ್ ಇಲ್ಲ. ಬೈ ದ ವೇ, ಇವರು ಇಂಡಿಯನ್ ಹಾಕಿ ಟೀಮ್ ಫಿಟ್ನೆಸ್ ಟ್ರೈನರ್, ಫಿಸಿಕಲ್ ಫಿಟ್ನೆಸ್ ಟ್ರೈನರ್ ಇವರು, ಜೀತ್ ಅಂತ. ಸಾರಿ, ಕಂಟಿನ್ಯೂ ಮಾಡಿ. ಸೊ ಪ್ರಿಪರೇಷನ್ ಇಲ್ಲದೆ ನಾವು ಈ ಟ್ರೆಕ್ಗೆ ಬರಬಾರ್ದು. ಇವಾಗ ನಮ್ಮ ಈ ಟೆಂಟಿಂದ ಬೆಳಿಗ್ಗೆ ಎದ್ದು ನಮಗೇನು ಕಾಣಿಸುತ್ತೆ ಅಂತ ನೋಡೋಣ. ಟೆಂಟ್ ಅಂತ ನೀವು ನೋಡಿದ್ರಿ, ಅಲ್ಲಿಂದ ಇವಾಗ ಫ್ರೆಶ್ ಆಗಿಬಿಟ್ಟು ರೆಡಿಯಾಗಿ ಹೊಡ್ತಾ ಇದ್ದೀವಿ. ಇವತ್ತು ನಾವೀಗ ಹರ್ಕಿದನ್ನು ಹೋಗ್ತಾ ಇದ್ದೀವಿ. ಸೊ ಬ್ರೈಟ್ ಸನಿ ಡೇ, ಸೂರ್ಯ ಆಲ್ರೆಡಿ ಹೊರಗೆ ಬಂದಿದ್ದಾನೆ. ಚಳಿಗಿದೆ ಬಟ್ ಚೆನ್ನಾಗಿದೆ. ಸೊ ಬನ್ನಿ ಹೋಗೋಣ. By the way, guys, this is our tour guide. He's a specialist in the Himalayas. His name is Amin. Hi Amin. कैसे हो अमीन? आपको हमारा टीम कैसा लग रहा है? ನಮಸ್ಕಾರ ಗೆಳೆಯರೆ, ನಾವು ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಮೇಲೆ ಹೋಗ್ತಾ ಇದ್ದೀವಿ. ಇನ್ನೇನು ಹಿಮಾಲಯ ಪರ್ವತದ ಮೇಲೆ ಹೋಗ್ತೀವಿ. We're almost in the final leg, and it's really up. ರಾಂದವಾ ಇನ್ ಹಿಮಾಲಯ ಆಲ್ಮೋಸ್ಟ್ ಬೆಟ್ಟದ ಮೇಲೆ ಬಂದಾಯಿತು. ಇನ್ನೇನು ಒಂದು 15-20 ನಿಮಿಷದಲ್ಲಿ ನಾವು ಬೆಟ್ಟದ ತುದಿ ಏರ್ತಾ ಇದ್ದೀವಿ. ನೀವು ಕಾಣಿಸ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಈ ಜಾಗ ಅಂತ. ಫೈನಲಿ ನಾವು ಹರ್ಕಿದನ್ನ ತಲುಪಾಯಿತು. ಇನ್ನು ಸ್ವಲ್ಪ ಟ್ರೆಕ್ಕಿಂಗ್ ಇದೆ, ಮೇಲೆ ಹೋಗಬೇಕಾಗುತ್ತೆ. ಅದಂತೂ ಹೋಗ್ಬಿಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಇಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು. ಕೊನೆಗೂ ನಾವು ಹರ್ಕಿದ್ದು ತಲುಪಾಯಿತು. ಇಲ್ಲಿ ನಾನು ನಿಮಗೆಲ್ಲ ಹೇಳಿದಂಗೆ ರಾಂದವಾ ಹಿಮಾಲಯಕ್ಕೆ ಬಂದ ಅಂತ. ರಾಂದವಾ ಹಿಮಾಲಯಕ್ಕೆ ಬಂದಾಯಿತು. ತುಂಬ ಖುಷಿ ಆಗ್ತಿದೆ. ನಮ್ಮ ಸಿನಿಮಾ ರಾಂದವಾ ಒಳ್ಳೆ ಥರ ಯಶಸ್ಸು ಕಾಣಲಿ ಅಂತ ನಾನು ಇಲ್ಲಿಗೆ ಬಂದಿದ್ದೆ. ಹಿಮಾಲಯ ಹತ್ತಬೇಕು ಅಂತ ಒಂದು ಶಪಥ ಮಾಡ್ಕೊಂಡಿದ್ದೆ. ಹಾಗೆ ಹತ್ತಿದ್ದೀನಿ. ತುಂಬ ಖುಷಿ ಆಯಿತು. ನಮ್ಮ ಶಿವ ಇಲ್ಲೇ ಇದ್ದಾರೆ. ಶಿವಲಿಂಗ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಶಿವಲಿಂಗ ನೋಡೋಕ್ಕೋಸ್ಕರ ನಾನು ಹಿಮಾಲಯ ಹತ್ತಿದ್ದು. ಇಲ್ಲಿ ನಮ್ಮ ಬಾಬಾ ಕೂತಿದ್ದಾರೆ. ಇವರು ಹಿಮಾಲಯದಲ್ಲೇ ಇರೋರು, ಮೇಲೆ ಬೆಟ್ಟದ ಮೇಲೆ. ಇವರು ಇಲ್ಲೇ ಇದ್ದು ಎಲ್ರಿಗೂ ಅವರ ಆಶೀರ್ವಾದ ಕೊಡ್ತಾರೆ, ಎಲ್ಲ ಸೇಫಾಗಿ ಹೋಗಿ ಬರಲಿ ಅಂತ. ಹಾಗೆ ಒಂದು ಸಣ್ಣ ಟೆಂಪಲ್ ಕೂಡ ಇಲ್ಲಿದೆ. ಸೊ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು.
ಕಷ್ಟ ಆಯಿತು. ನೀವು ನೋಡಿರ್ತೀರ, ಇಲ್ಲಿ ಬರುವಾಗ ತುಂಬ ಕಷ್ಟಗಳನ್ನು ಅನುಭವಿಸಿದ್ವಿ. ಬಟ್ ಇಲ್ಲಿ ಬಂದಂತೂ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಒಂದು ಖುಷಿ ನನಗಿದೆ. ಆ್ಯಂಡ್ ನನ್ನ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ನೋ ಅದನ್ನು ಮಾಡಿ ಮುಗಿಸಿದ್ದೀನಿ. ಹರ ಹರ ಮಹಾದೇವ್.